ನಿಜಾನೇ ಹೇಳ್ತಾ ಇದ್ದೀನಿ ಶ್ವೇತಾ. ಭೂಪತಿ ನನ್ನ ಮಗ. ಅವನು ಯಾವ ಅಡುಗೆ ಭಟ್ಟನೂ ಅಲ್ಲ, ಏನೂ ಅಲ್ಲ. ಇಡೀ MPR ಗ್ರೂಪ್ನ ಬಾಸ್ ಅವನು. ನೋ 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 ನೋ, ನೀವು ತಮಾಷೆ ಮಾಡ್ತಿದ್ದೀರಾ ತಾನೆ? ಯು ಮಸ್ಟ್ ಬಿ ಕಿಡ್ಡಿಂಗ್. ಭೂಪತಿ ನಿಮ್ಮ ಮಗನ? ನಾನಿದು ನಂಬಲ್ಲ. ನೀವು ನನಗೆ ಪ್ರ್ಯಾಂಕ್ ಮಾಡ್ತಿದ್ದೀರಾ ತಾನೆ? ನಿಂಗೆ ಶಾಕ್ ಆಗಿದೆ ಅಂತ ನನಗೆ ಗೊತ್ತು, ಬಟ್ ಅದೇ ನಿಜ. ಭೂಪತಿ ನನ್ನ ಮಗ. ಅವನಿಗೆ ಹೋಟೆಲ್ ಬಿಸ್ನೆಸ್ ಅಂದರೆ ಪ್ಯಾಷನ್. ಅದನ್ನು ಬೆಳೆಸ್ಬೇಕು, ಇನ್ನೂ ಬೆಳೆಸ್ಬೇಕು, ಅದ್ರ ಬಗ್ಗೆ ತಿಳ್ಕೋಬೇಕು ಅಂತ ಒಂದು ಸಣ್ಣ ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದಾನೆ ಅಷ್ಟೆ. ನನಗೆ ಗೊತ್ತು, ಇದನ್ನೆಲ್ಲ ನಿನಗೆ ಡೈಜೆಸ್ಟ್ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟನೇ. ಇನ್ನೊಂದು ಶಾಕಿಂಗ್ ವಿಷಯ ಹೇಳ ಶ್ವೇತಾ, ನೀನು ಅದಕ್ಕೆ ರೆಡಿ ಇದೆಯಾ? ವಾಟ್? ಇನ್ನೊಂದಾ? ಬೇಡ ಮ್ಯಾಮ್, ನನಗೆ ಇದನ್ನೇ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಿಲ್ಲ. ಅದ್ರ ಮೇಲೆ ಇನ್ನೊಂದು ಶಾಕಿಂಗ್ ವಿಷಯನ? ಬೇಡವೇ ಬೇಡ. ಮೊದಲು ನಾನು ಇದರಿಂದ ಸುಧಾರಿಸ್ಕೊಳ್ತೀನಿ. ಇಲ್ಲ ಶ್ವೇತಾ, ಎಷ್ಟೋ ದಿನ ಆದಮೇಲೆ ನಾನು ತುಂಬ ಖುಷಿಯಾಗಿದ್ದೀನಿ. ಇದೇ ಟೈಮಲ್ಲಿ ನಿನ್ನ ಜೊತೆ ಈ ಖುಷಿ ವಿಷಯನ ಹಂಚ್ಕೋಬೇಕು ಅಂತಿದ್ದೀನಿ. ಅದನ್ನು ಮುಚ್ಚಿಟ್ಕೊಳಕ್ಕೆ ಆಗ್ತಿಲ್ಲ ನನ್ನ ಕೈಲಿ. ಯು ನೋ ವಾಟ್ ಶ್ವೇತಾ, ನೀನು ಸಿಗೋಕ್ಕೆ ಮೊದಲೇ ನೀನು ನನ್ನ ಸೊಸೆ ಅಂತ ನಾನು ನಿರ್ಧಾರ ಮಾಡಿದ್ದೆ. ನಾನು ನಿಮ್ಮ ಸೊಸೆನಾ? ಮ್ಯಾಮ್ ಏನು ಹೇಳ್ತಿದ್ದೀರಾ? ಹೌದು ಪುಟ, ನಾನು ಆಲ್ರೆಡಿ ನಿಮ್ಮ ಅಮ್ಮನ ಹತ್ರ ಈ ವಿಷಯದ ಬಗ್ಗೆ ಮಾತಾಡಿದ್ದೀನಿ. ನೀನು ಫಂಕ್ಷನಲ್ಲಿ ನಾನು ಗುರ್ತೇ ಇಲ್ಲ ಅನ್ನೋ ಓಡಾಡ್ತಿದ್ಯಲ್ಲ, ಆಗಲೇ ನಂಗೆ ಅನುಮಾನ ಬಂತು. ನಿಮ್ಮ ಅಮ್ಮಂಗೆ ಫೋನ್ ಮಾಡಿದೆ. ಅವರು ಶ್ವೇತಂಗೆ ಇನ್ನೂ ಮದುವೆ ವಿಷಯ ಹೇಳಿಲ್ಲ, ಟೈಮ್ ನೋಡ್ಕೊಂಡು ಹೇಳೋಣ ಅಂತ ಸುಮ್ಮನೆ ಇದ್ದೀವಿ, ಆದರೆ ನಮ್ಗೆ ಹುಡುಗ ಇಷ್ಟ ಆಗಿದ್ದಾನೆ ಅಂತ ಅಂದರು. ಸೊ ನಿನಗೆ ಈ ಮದುವೆ ಬಗ್ಗೆ ಐಡಿಯಾನೇ ಇರಲಿಲ್ಲ ಅಂತ ಗೊತ್ತಾಯ್ತು. ಐಡಿಯಾ? ಓ ಮೈ ಗಾಡ್, ಹೇಗೆ ಬರುತ್ತೆ ಮ್ಯಾಮ್? ಭೂಪತಿ ನನಗೆ ತುಂಬ ಒಳ್ಳೆ ಫ್ರೆಂಡ್. ಅದಕ್ಕಿಂತ ಜಾಸ್ತಿ ನಾನು ಅವ್ರ ಬಗ್ಗೆ ಯಾವತ್ತೂ ಯೋಚನೆ ಮಾಡಿಲ್ಲ, ಅಥವಾ ಅವ್ರನ್ನ ಯಾವತ್ತೂ ಆ ರೀತಿ ನೋಡೂ ಇಲ್ಲ. ನಿಜವಾಗ್ಲೂ ಇದು ನನಗೆ ಶಾಕಿಂಗ್ ನ್ಯೂಸ್ ಮ್ಯಾಮ್. ಇದನ್ನು ಹೇಗೆ ತಗೋಬೇಕೋ ನಂಗೆ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಅಮ್ಮ, ನೀನಿವತ್ತು ಉಳ್ಕೊಂಡೆ. ಲೈಫಲ್ಲಿ ಫಸ್ಟ್ ಟೈಮ್ ಒಳ್ಳೆ ಕೆಲಸ ಮಾಡಿದ್ಯಾ. ಆ್ಯಕ್ಚುಲಿ ನಾನು ಭೂಪತಿಗೆ ಮದುವೆ ಬಗ್ಗೆ ಹೇಳಿಲ್ಲ. ಅವ್ನಿಗೆ ಹೇಳಿದ್ರು ಅವನು ಶಾಕ್ ಆಗ್ಬೋದು. ಇವತ್ತೇ ಒಳ್ಳೆ ಟೈಮ್ ನೋಡಿಕೊಂಡು ಇಬ್ಬರನ್ನು ಕೂಡಿಸ್ಕೊಂಡು ಎಲ್ಲ ಹೇಳ್ತೀನಿ. ಮ್ಯಾಮ್ ಬೇಡ, ಅವ್ರಿಗೆ ಈ ವಿಷಯ ಈಗಲೇ ಗೊತ್ತಾಗೋದು ಬೇಡ. ಯಾಕೆ? ನಿನಗೆ ಗೊತ್ತಾದಂಗೆ ಅವನಿಗೂ ಗೊತ್ತಾಗಬೇಕು. ಇನ್ನು ಸ್ವಲ್ಪ ದಿನದಲ್ಲೇ ಅವನ ಮನೆಗೆ ವಾಪಸ್ ಬರ್ತಿದ್ದಾನೆ. ಆಮೇಲೆ ಮದುವೆ ತಯಾರಿ ಶುರು ಮಾಡ್ಬೇಕು ನಾವು. ಸೊ ಇವಾಗಲೇ ವಿಷಯ ಹೇಳಿದ್ರೆ ನೀವಿಬ್ಬರು ಮಾತಾಡಿಕೊಂಡು ಒಬ್ರನ್ನೊಬ್ರು ಅರ್ಥ ಮಾಡ್ಕೊಳ್ಳೋಕ್ಕೆ ಟೈಮ್ ಸಿಗುತ್ತೆ. ಆಗಲೇ ರಿಲೇಷನ್ಶಿಪ್ ಮುಂದುವರಿಯೋದು. ಯಾ ಮ್ಯಾಮ್, ಟ್ರೂ. ಬಟ್ ನಾನು ಭೂಪತಿ ಈಗಷ್ಟೇ ಫ್ರೆಂಡ್ ಆಗಿದ್ದೀವಿ. ಒಬ್ರ ಮೇಲೆ ಒಬ್ರಿಗೆ ಇವಾಗ ನಂಬಿಕೆ ಬರ್ತಿದೆ, ಹತ್ತಿರ ಆಗ್ತಿದ್ದೀವಿ. ಮೊದಲು ನಾನು ಅದನ್ನು ಗಟ್ಟಿ ಮಾಡ್ಕೊಳ್ತೀನಿ. ನನಗೆ ಈ ವಿಷಯನೇ ತುಂಬ ಶಾಕಿಂಗ್ ಆಗಿದೆ. ಮೊದಲು ನಾನು ಅದನ್ನು ಡೈಜೆಸ್ಟ್ ಮಾಡ್ಕೊಳ್ತೀನಿ. ಬೇಕಿದ್ರೆ ಆಮೇಲೆ ಅವ್ರಿಗೆ ಹೇಳೋಣ, ಅದು ಬೆಟರ್. ಸರಿ, ಮದುವೆ ವಿಷಯ ಹೇಳಿಲ್ಲ ಅಂದರೂ ಅವನು ನನ್ನ ಮಗ ಅಂತ ನಿನಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ. ಆವಾಗ ನಿಮ್ಮಿಬ್ಬರು ಮಧ್ಯ ಮುಚ್ಚು ಮರೆ ಏನೂ ಇರಲ್ಲ, ಇನ್ನೂ ಹತ್ತಿರ ಆಗ್ತೀರಾ. ಹೇಗೋ ನಿಮ್ಮ ಮನೆಯವರು ಆಷಾಢ ಮುಗಿದ ಮೇಲೆ ಮದುವೆ ಬಗ್ಗೆ ಮಾತಾಡೋಣ ಅಂತ ಹೇಳಿದ್ದಾರೆ. ಅಲ್ಲಿವರೆಗೂ ಕಾಯೋಣ. ಮ್ಯಾಮ್, ನೀವು ಹೇಳಿದ್ದಕ್ಕೆಲ್ಲ ನಾನು ಇಲ್ಲ ಅಂತಿದ್ದೀನಿ ಅಂತ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಭೂಪತಿನ ನಾನು ಒಂದು ಕಾಮನ್ ಮ್ಯಾನ್ ಅಂದ್ಕೊಂಡು ಫ್ರೆಂಡ್ಶಿಪ್ ಮಾಡ್ಕೊಂಡಿದ್ದೀನಿ. ಇಷ್ಟು ದಿನ ಅದೇ ನಂಬಿಕೆನಲ್ಲಿ ಕೂಡ ಇದ್ದೆ. ಇವಾಗ ಅವ್ರ ಬಗ್ಗೆ ಸತ್ಯ ಗೊತ್ತಾಗಿದೆ ಅಂತ ಅವ್ರಿಗೆ ಗೊತ್ತಾದರೆ ಮುಜುಗರ ಆಗ್ಬೋದು, ಅಥವಾ ಗಿಲ್ಟ್ ಫೀಲಿಂಗ್ ಕಾಡ್ಬೋದು. ಇಂಥ ಟೈಮಲ್ಲಿ ಮದುವೆ ವಿಷಯ ಹೇಳಿದ್ರೆ ಅವ್ರು ಹೇಗೆ ರಿಯಾಕ್ಟ್ ಮಾಡ್ತಾರೋ ಏನೋ ಗೊತ್ತಿಲ್ಲ. ಸುಮ್ಮನೆ ಅರ್ಜೆಂಟ್ ಮಾಡೋದು ಬೇಡ. ಆಮೇಲೆ ಮದುವೆ ಆಗೋ ಅರ್ಜೆಂಟಲ್ಲಿ
ಸುಮ್ಮನೆ ನನ್ನ ಅವರ ಫ್ರೆಂಡ್ಶಿಪ್ ಹಾಳಾಗುತ್ತೆ. ಅದು ನಂಗೆ ಇಷ್ಟ ಅಲ್ಲ. ನನಗೆ ನಮ್ಮ ಫ್ರೆಂಡ್ಶಿಪ್ ತುಂಬ ಮುಖ್ಯ. ನನ್ನ ಮನೆಗೊಬ್ಳು ಪರ್ಫೆಕ್ಟ್ ಸೊಸೆ ಬೇಕು, ನನ್ನ ಮಗಂಗೊಬ್ಳು ಒಳ್ಳೆ ಸಂಗಾತಿ ಸಿಗಬೇಕು ಅಂತ ಆಸೆ ಪಡ್ತಿದ್ದೆ ಶ್ವೇತಾ. ಅದು ಇವತ್ತು ನಿನ್ನ ಕಣ್ಣಲ್ಲಿ ಕಾಣಿಸ್ತಾ ಇದೆ. ಬಟ್ ಮ್ಯಾಮ್, ಐ ನೋ ನಿನಗೆ ಟೈಮ್ ಬೇಕು, ಚೆನ್ನಾಗಿ ಯೋಚನೆ ಮಾಡಬೇಕು ಅಂತ. ಟೇಕ್ ಯೋರ್ ಟೈಮ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮ್ಯಾಮ್. ನೋಡೋಣ, ಯಾವತ್ತು ಭೂಪತಿಗೆ ನಮ್ಮ ಫ್ರೆಂಡ್ಶಿಪ್ ಮೇಲೆ ನಂಬಿಕೆ ಬಂದು ಎಲ್ಲ ವಿಷಯನೂ ಅವ್ರಿಗೆ ನನ್ನ ಹತ್ರ ಶೇರ್ ಮಾಡಬೇಕು ಅನಿಸುತ್ತೋ ಅಲ್ಲಿವರೆಗೂ ನಾನು ಕಾಯ್ತೀನಿ. ಅರ್ಜೆಂಟ್ ಮಾಡೋದು ಬೇಡ. ಒಂದು ರಿಕ್ವೆಸ್ಟ್, ಅಲ್ಲಿ ತನಕ ನೀವೇನು ಹೇಳಕ್ಕೆ ಹೋಗ್ಬೇಡಿ ಅಷ್ಟೇ. ಹೌ ಸ್ವೀಟ್. ನಾನೇನು ಹೇಳಲ್ಲ. ಬೇರೆ ಹುಡುಗಿ ಆಗಿದ್ರೆ ನನ್ನ ಮಗ ಅಂತ ಗೊತ್ತಾದ ಕೂಡಲೇ ಮದುವೆ ಆಗಿ ಆದಷ್ಟು ಬೇಗ ಸೆಟ್ಲ್ ಆಗಿರೋರು. ಆದರೆ ನೀನು ಬೇರೆ ಹುಡುಗಿರ ಥರ ಅಲ್ಲ. ನೀನು ಹಳೆ ಭೂಪತಿನೇ ಬೇಕು ಅಂತಿದ್ಯಾ. ಅವ್ನು ನನ್ನ ಮಗ ಅಂತ ಗೊತ್ತಾದ ಮೇಲೂ ಹಳೆ ಸ್ನೇಹನೇ ಬೇಕು ಅಂತಿದ್ಯಾ. ಮದುವೆಗೆ ಅವಸರ ಇಲ್ಲ, ನನಗೆ ಭೂಪತಿ ಫ್ರೆಂಡ್ಶಿಪ್ಪೇ ಮುಖ್ಯ ಅಂದ್ಯಲ್ಲ, ಅದರಲ್ಲೇ ಗೊತ್ತಾಗತ್ತೆ ನೀನು ಯಾವ ಥರ ಅಂತ. ನಂಗೆ ತುಂಬ ಖುಷಿ ಆಗ್ತಿದೆ ಶ್ವೇತಾ. ನನ್ನ ಸೊಸೆ ಆಗೋಳು ಹೇಗಿರಬೇಕು ಅಂತ ಆಸೆ ಪಟ್ಟಿದ್ನೋ ನೀನು ಹಾಗೇ ಇದೆಯಾ. ಯಾವುದ್ರಲ್ಲೇ ಆಗಲಿ ನನ್ನ ಸೆಲೆಕ್ಷನ್ ತಪ್ಪಾಗಲ್ಲ ಅಂತ ನೀನು ಪ್ರೂವ್ ಮಾಡ್ತೀಯ. ನಾ ಕಾಯ್ತಾ ಇರ್ತೀನಿ. ಆದಷ್ಟು ಬೇಗ ಸಿಹಿ ಸುದ್ದಿ ಕೊಡು. ಫೈನಲಿ ಇಟ್ಸ್ ಹ್ಯಾಪನಿಂಗ್. ಅಮ್ಮ ಮಗ ಇಬ್ರು ನನ್ನ ಮುಷ್ಟಿಲಿ. ಇನ್ನೀನು ಭೂಪತಿ ಕೈಯಲ್ಲಿ ರೋಸ್ ಹಿಡ್ದು ನನ್ನ ಮುಂದೆ ಮಂಡಿ ಮೇಲೆ ಕೂರೋದಷ್ಟೇ ಬಾಕಿ. ಮುಂದೆ ಅದು ಆಗತ್ತೆ. ಒಂದು ಲೆಕ್ಕದಲ್ಲಿ ನಾನು ಪ್ರೆಗ್ನೆಂಟ್ ತಪ್ಪು ಬಿದ್ದಿದ್ದೆ ಒಳ್ಳೇದಾಯ್ತು ನೋಡು. ಇಲ್ಲದಿದ್ರೆ ನಾವಿಬ್ರು ಹೀಗೆ ಕೂತು ಮಾತಾಡಿ ನಿನ್ನ ಮೇಲಿದ್ದ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಸರಿ ಹೋಗ್ತಿತ್ತಾ ಹೇಳು. ಅಯ್ಯೋ ಮ್ಯಾಮ್, ಯಾಕೆ ಹಾಗೆ ಮಾತಾಡ್ತಿದ್ದೀರಾ? ಇನ್ಯಾವತ್ತೂ ನಿಮ್ಗೆ ಈ ಥರ ಎಲ್ಲ ಆಗಬಾರ್ದು. ಪ್ಲೀಸ್ ನಿಮ್ಮ ಹೆಲ್ತ್ ಬಗ್ಗೆ ಸ್ವಲ್ಪ ಗಮನ ಹರಿಸಿ. ಟೈಮ್ ಕರೆಕ್ಟಾಗಿ ಊಟ ಮಾಡಿ, ಟ್ಯಾಬ್ಲೆಟ್ ತೊಗೊಳ್ಳಿ, ರೆಸ್ಟ್ ಮಾಡಿ. ಥ್ಯಾಂಕ್ ಯು. ಥ್ಯಾಂಕ್ಸಾ? ಯಾಕೆ? ಸೊಸೆ ಆಯ್ಕೆ ವಿಷಯದಲ್ಲಿ ನಾನು ಎಡವಿಲ್ಲ ಅಂತ ಪ್ರೂವ್ ಮಾಡ್ತಿರೋದಕ್ಕೆ. ನಿನಗಿಂತ ಬೆಟರ್, ನಿನಗಿಂತ ಪರ್ಫೆಕ್ಟ್ ಸೊಸೆ ನಂಗೆ ಸಿಗೋಲ್ಲ. ಯು ಆರ್ ದ ಬೆಸ್ಟ್. ಮ್ಯಾಮ್, ನೀವು ಹೀಗೆಲ್ಲ ಹೇಳಿದ್ರೆ ನಂಗೆ ಸಂಕೋಚ ಆಗುತ್ತೆ. ಐ ಆಮ್ ಜಸ್ಟ್ ಎ ನಾರ್ಮಲ್ ಗರ್ಲ್, ಬೇರೆ ಏನೂ ಇಲ್ಲ. ಹೋಗಿ ಭೂಪತಿನ ಕರಿ, ನಾನು ಅವನ ಜೊತೆ ಮಾತಾಡಬೇಕು. ಬಟ್ ಅವ್ರ ಹತ್ರ ಏನೂ ಹೇಳಲ್ಲ ಅಲ್ವಾ? ಪ್ಲೀಸ್, ಇಟ್ಸ್ ಮೈ ರಿಕ್ವೆಸ್ಟ್. ಮೊದಲು ನೀನು ಈ ಮದುವೆ ಬಗ್ಗೆ ಗುಡ್ ನ್ಯೂಸ್ ಕೊಡು, ಆಮೇಲೆ ಅವನ ಹತ್ರ ಮಾತಾಡ್ತೀನಿ. ಅಲ್ಲಿ ತನಕ ಏನೂ ಹೇಳಲ್ಲ, ಆಯಿತಾ? ಶ್ವೇತಾ, ನಾ ಭೂಪತಿ ಜೊತೆ ಸ್ವಲ್ಪ ಮಾತಾಡಬೇಕು. ಮ್ಯಾಮ್, ನೀವು ಪ್ಲೀಸ್ ಹುಷಾರು. ಟೇಕ್ ಕೇರ್. ನೀನು ಅಷ್ಟೇ, ಟೇಕ್ ಕೇರ್. ಅಮ್ಮ, ಒಂದೇ ಒಂದು ಸಲ ನಕ್ಷತ್ರನ ಕ್ಷಮಿಸಿದ್ದೀನಿ ಅಂತ ಹೇಳಮ್ಮ. ತುಂಬ ಅಪ್ಸೆಟ್ ಆಗಿದ್ದಾಳೆ. ಪ್ಲೀಸ್. ಅಗೇನ್ ನಿಂಗೆ ಮಾತಾಡೋಕ್ಕೆ ಬೇರೆ ವಿಷಯ ಇಲ್ವಾ? ಅಮ್ಮ ಹಾಗಲ್ಲಮ್ಮ, ಪ್ಲೀಸ್ ಅರ್ಥ ಮಾಡ್ಕೊ. ಏನೂ ತಪ್ಪು ಮಾಡದೆ ಸುಮ್ಮನೆ ಎಲ್ಲರ ಹತ್ರನೂ ಬಯಸ್ಕೊಂಡಿದ್ದಾಳೆ. ಪಾಪ ಅನ್ಸುತ್ತೆ. ಅವಳನ್ನ ಒಂದೇ ಒಂದು ಸತಿ ಕ್ಷಮಿಸಿದೆ ಅನ್ನೋ ತುಂಬ ಖುಷಿ ಆಗ್ತಾಳೆ. ಪ್ಲೀಸ್ ಅಮ್ಮ. ಆ ಹುಡುಗಿ ವಿಷಯ ಬಿಡು, ನಾನು ಅವಳ ಹತ್ರ ಮಾತಾಡ್ತೀನಿ. ಕ್ಷಮಿಸ್ತೀನಿ. ಈಗ ನಂಗೊಂದು ಕೆಲಸ ಇದೆ, ಅದು ನಿನ್ನ ಕೈಲಿ ಮಾಡೋಕ್ಕಾಗತ್ತಾ ಇಲ್ವಾ ಅದನ್ನು ಹೇಳು. ನಿನಗಿಲ್ಲ ಅಂತೀನಮ್ಮ. ಏನು ಹೇಳು? ಮನೆಗೆ ಬಂದ್ಬಿಡು ಭೂಪತಿ. ಇನ್ನು ನಿನ್ನ ಬಿಸ್ನೆಸ್ ಕಡೆ ಗಮನ ಕೊಡು. ಯಾಕೋ ಇದೆಲ್ಲ ಅತಿ ಅನ್ನಿಸ್ತೆ. ವಾಪಸ್ ಬರೋದ? ಅಮ್ಮ, ನನ್ನ ಕೆಲಸ. ನಿನ್ನ ಕೆಲಸ ಮುಗಿಯಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು.
ನೀನು ಆಸೆ ಪಟ್ಟೆ ಅಂತ ಹೇಳಿ ಇಲ್ಲ ಅನ್ನೋಕ್ಕಾಗದೆ 5 ತಿಂಗಳು ಸುಮ್ಮನೆ ಇದ್ದೆ. ಇನ್ನು ಸುಮ್ಮನೆ ಇರೋಕ್ಕಾಗೋದಿಲ್ಲ. ಮೋರ್ ಓವರ್ MPR ಗ್ರೂಪ್ CEO ಆದವನು ಹೋಟೆಲ್ ಬಿಸ್ನೆಸ್ ನೋಡ್ಕೋಬೇಕೇ ಹೊತ್ತು ಪರೋಟ ಬೇಯಿಸ್ಕೊಂಡು ಕೂರೋದಲ್ಲ. ಐ ಆಮ್ ಸೀರಿಯಸ್ ಭೂಪತಿ. ಇದೆಲ್ಲ ಇವತ್ತೇ ಮುಗಿಬೇಕು. ಅಮ್ಮ, ಇವತ್ತಿಗೆ ಈಗಲೇ ಅಂದರೆ ದಿಢೀರ್ ಅಂತ ಹೇಳಿದ್ರೆ ಹೇಗಮ್ಮ? ನೋ ನೋ ನೋ, ದಿಸ್ ಇಸ್ ನಾಟ್ ರೈಟ್ ಅಮ್ಮ. ನೀನು ನನಗೆ 1.5 ತಿಂಗಳು ಟೈಮ್ ಕೊಟ್ಟಿದ್ಯಾ, ಅದಿನ್ನೂ ಆಗಿಲ್ಲ. ಇಷ್ಟು ಬೇಗ ಬಾ ಅಂದರೆ ಹೇಗಮ್ಮ? ಅಮ್ಮ ಪ್ಲೀಸ್ ಅಮ್ಮ. ಏನಾಗಿದೆ ನಿಂಗೆ ಭೂಪತಿ? ನಿನ್ ಜಾಗ ಕಿಚನಲ್ಲ, CEO ಸೀಟ್ ನಿನ್ಗೋಸ್ಕರ ಕಾಯ್ತಾ ಇದೆ. ಅದು ಖಾಲಿ ಇದೆ. ಅಂಡರ್ಸ್ಟ್ಯಾಂಡ್? ನೀನನ್ನ ಇನ್ ಸ್ವಲ್ಪ ದಿನ ಈ ಅವಸ್ಥೆಲೆ ಒಲೆ ಮುಂದೆ ಬಿಟ್ರೆ ನೀನ್ ಯಾರು, ನಿನ್ ಸ್ಥಾನ ಏನು ಅಂತ ಕಂಪ್ಲೀಟ್ ಆಗಿ ಮರ್ತೋಗುತ್ತೋ ಏನೋ. ಅಂಥ ತಪ್ಪು ಏನಮ್ಮ ಮಾಡಿದ್ದೀನಿ? ಅಷ್ಟು ರಿಸರ್ಚ್ ಮಾಡಿದ್ದೀನಿ, ಎಲ್ಲರ ಜೊತೆ ಬೆರೀತಿದ್ದೀನಿ. ನಮಗೆ ಒಳ್ಳೇದಲ್ವಮ್ಮ? ಬೆರ್ತಿದ್ದು ಜಾಸ್ತಿ ಆಯ್ತು ಅಂತಾನೆ ವಾಪಸ್ ಕರೀತಾ ಇರೋದು. ನಿನ್ ಸರ್ಕಲ್ ಸರಿಗಿಲ್ಲ ಭೂಪತಿ. ಅದು ನಿನ್ನ ಹಾಳು ಮಾಡ್ತಾ ಇದೆ. ನಿನ್ ಸ್ಟ್ಯಾಂಡರ್ಡ್ನ ನೀನ್ ಬಿಟ್ಕೊಡ್ತಾ ಇದೀಯ ಭೂಪತಿ. ಅರ್ಥ ಮಾಡ್ಕೋ. ನೀನು CEO ಆಗೋದ್ರ ಜೊತೆಗೆ ನೀನ್ ಲೈಫಲ್ಲಿ ಬೇರೆ ಏನೋ ಹೊಸ ಬದಲಾವಣೆ ಆಗೋದಿದೆ ಭೂಪತಿ. ಆಮೇಲೆ ನಿನ್ ಲೈಫ್ ಈಗಿನ ಥರ ಇರೋಲ್ಲ. ನೀನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ಯಮ್ಮ? ನೀನ್ ಮನೆಗೆ ಬಂದ್ರೆ ಗೊತ್ತಾಗತ್ತೆ. ಅಲ್ಲಮ್ಮ, ನನ್ಗಿವ ನೀನು ಈ ಅಮ್ಮನ ಮಾತನ್ನ ತೆಗ್ದಾಕಲ್ಲ ಅಂತ ನಂಬಿದ್ದೀನಿ ಭೂಪತಿ.